ನಿಂಜಾ ಕ್ರೈಮ್ ಬೀಟ್ಗೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಬಾಗಲಕೋಟೆ ಬಸ್ ಸ್ಟಾಂಡ್ನೊಳಗ ಎನ್ನುವಂತ ಹಾಡು ಬಹಳಷ್ಟು ಫೇಮಸ್ ಆಗಿತ್ತು. ಅಷ್ಟೇ ಫೇಮಸ್ ಆಗಿರ್ತಕ್ಕಂಥ ವ್ಯಕ್ತಿ ಮ್ಯೂಸಿಕ್ ಮೈಲಾರಿ ಅಷ್ಟೇ ಕೆಳಮಟ್ಟಕ್ಕೆ ಬಂದು ತಲುಪಿದ್ದಾನೆ. ಅವನು ಮಾಡಿರುವಂತಹ ಘನಂದಾರಿ ಕೆಲಸಕ್ಕೆ, ಅವನು ಕೊಟ್ಟಂತ ಸಾಹಿತ್ಯಕ್ಕೆ, ಅವನು ಹಾಡಿರುವಂತಹ ಹಾಡಿಗೆ ಮನಮೆಚ್ಚಿ ಸಾಲೆ ಬಿಟ್ಟು ಓಡೋಡಿ ಬರ್ತಾಳೆ ನನ್ನಾಕಿ ಅಂತಕ್ಕಂಥ ವಿಚಾರವನ್ನಿತ್ತಲ್ಲ, ಅದು ನಿಜಕ್ಕೂ ಅವನ ಕಡೆ ಓಡಿ ಬಂದಿದ್ದಾಳೆ ಅನ್ನುವಂಥ ಮಾತನ್ನ ಇಲ್ಲಿ ನಾವು ಹೇಳಬೇಕಾಗಿದೆ. ಯಾಕಂದ್ರೆ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನೊಳಗೆ ಎನ್ನುವಂತ ಹಾಡು ಇಡೀ ಕರ್ನಾಟಕ ರಾಜ್ಯದಂತ ಮನೆ ಮಾತಾಗಿ ಹೋಗಿದೆ. ಆ ವಿಚಾರದಲ್ಲಿ ಇವತ್ತು ಮ್ಯೂಸಿಕ್ ಮೈಲಾರಿ ಮಾಡಿಕೊಂಡಂತ ಎಡವಟ್ಟಿನಿಂದ ಮತ್ತು ಮ್ಯೂಸಿಕ್ ಮೈಲಾರಿ ತನ್ನದೇ ಆದ ರೀತಿಯಲ್ಲಿ ಅಹಮ್ಮನ್ನು ತೋಡಿಕೊಂಡಿದ್ದರಿಂದ ಅವನಿಗೆ ಬುದ್ಧಿ ಕಲಿಸಲಿಕ್ಕೆ ಆ ಹುಡುಗಿ ಬಂದಿದ್ದಾಳೆ. ನಿಜವಾಗ್ಲು ಅವನನ್ನ ಕಾಯ್ತಾ ಇದ್ದಾಳೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಮ್ಯೂಸಿಕ್ ಮೈಲಾರಿ ಮೇಲೆ ಯಾಕೆ ಅಟ್ರಾಸಿಟಿ ಕೇಸ್ ಇನ್ನು ಬಿದ್ದಿಲ್ಲ ಅಂತಕ್ಕಂಥ ಪ್ರಶ್ನೆ ನಾವು ವಿಚಾರ ಮಾಡ್ತಾ ಇದ್ರೆ, ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಆ ಹುಡುಗಿ ಸ್ಟೇಟ್ಮೆಂಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂತಹ ಅವಳ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡು ಸುಮೋಟೋ ಕೇಸ್ ಮೇಲೆ ಯಾಕೆ ಅವರ ಮೇಲೆ ಅಟ್ರಾಸಿಟಿ ಕೇಸ್ ಅನ್ನ ದರ್ಜು ಮಾಡಬಾರದು ಅಂತಕ್ಕಂಥ ಪ್ರಶ್ನೆ ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯು ಕೇಳ್ತಾ ಇದೆ. ಯಾಕಂದ್ರೆ ಹೆಣ್ಣು ಯಾರೇ ಆಗಿರಲಿ ಅತ್ಯಾಚಾರ ಆಗಿದೆ ಅಂತ ಅಂದಮೇಲೆ ಅದಕ್ಕೆ ನ್ಯಾಯಬದ್ಧವಾಗಿ ಸರ್ಕಾರ ಆಗಲಿ, ಇಲಾಖೆ ಆಗಲಿ, ಪೊಲೀಸ್ ಇಲಾಖೆ ಆಗಲಿ ಅಥವಾ ಮತ್ತೊಬ್ಬರಾಗಲಿ ನಾವು ಆ ಹೆಣ್ಣು ಮಗಳ ನೋವಿಗೆ ಸ್ಪಂದಿಸಬೇಕಂತ ಕೆಲಸ ನಮ್ಮದು. ಅದಲ್ಲದೆ ಆ ಒಬ್ಬ ಮಹಿಳೆ ಮೇಲೆ ಅತ್ಯಾಚಾರ ಆಗಿದೆ ಎನ್ನುವಂತ ಮಾತನ್ನು ಕೂಡ ಅವಳೇ ಹೇಳಿದ್ರ ಮೇಲೆ ಈ ಫೋಸ್ಕೋ ಕಾಯ್ದೆಯಿಂದ ಮೈಲಾರಿ ಹೊರ ಬರೋದಂತೂ ಗ್ಯಾರಂಟಿ ಇಲ್ವೇ ಇಲ್ಲ. ನಾವ್ಯಾರೇನು ಹೇಳಿದ್ರು ಕೂಡ ಚಿಂತೆ ಇಲ್ಲ. ಆದರೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಂತ ಒಬ್ಬ ಅಪ್ರಾಪ್ತ ಹುಡುಗಿ ಏನಿದಾಳಲ್ಲ, ಅವಳೊಬ್ಬಳೇ ಒಂದು ಕಂಪ್ಲೇಂಟ್ ತಗೊಂಡು ನಿಂತ್ಕೊಂಡ್ರೆ ಸಾಕು, ಇಡೀ ಮೈಲಾರಿ ಜೈಲ್ ಕಂಬ ಇಳಿಸಂತೂ ಗ್ಯಾರಂಟಿ ಆಗೋದು ಫಿಕ್ಸ್ ಆಗಿದೆ. ಅದರ ಜೊತೆಯಾಗಿ ಇನ್ನೊಂದು ಅಡಿಷನಲ್ ಮತ್ತೊಂದು FIR ಏನಪ್ಪಾ ಅಂತಂದ್ರೆ ಅವನ ಮೇಲೆ ಅಟ್ರಾಸಿಟಿ ಕೇಸ್ ಆಗ್ಬೇಕು ಅಂತಕ್ಕಂಥ ಮಾತು ಅನೇಕ ದಲಿತ ಪರ ಸಂಘಟನೆ ಮುಖಂಡರುಗಳು ಈಗೆಲ್ಲ ಅಲ್ಲಲ್ಲಿ ಆಯಾ ತಾಲ್ಗಳಲ್ಲಿ ಒಂದಿಷ್ಟು ಮಾತುಗಳನ್ನ ಆಡ್ತಾ ಇದ್ದಾರೆ. ಯಾಕಂದ್ರೆ ಆ ಹುಡುಗಿ ತನ್ನ ಹೊಟ್ಟೆಪಾಡಿಗಾಗಿ ಬದುಕಲಿಕ್ಕೋ ಅಥವಾ ತನ್ನ ಒಂದು ಉಪಜೀವನಕ್ಕಾಗಿ ಹೋಗಿರಬಹುದು, ಅವ್ರು ಕರ್ಕೊಂಡು ಹೋಗಿರಬಹುದು. ಆದರೆ ರಾತ್ರಿ ಹೊತ್ತಲ್ಲಿ ಲಾಡ್ಜಿ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿರಲ್ಲ, ದೌರ್ಜನ್ಯ ಮಾಡ್ಲಿಕ್ಕೆ ಕೈ ಹಾಕಿರಲ್ಲ. ಆ ಮೈಲಾರಿ ಅಂಡ್ ಟೀಮ್ಗೆ ಇವತ್ತು ಪೊಲೀಸ್ ಇಲಾಖೆ ಬಿಸಿ ಮುಟ್ಟಿಸುವಂತ ಕೆಲಸ ಒಂದ್ ಕಡೆ ಮಾಡ್ತಾ ಇದೆ. ಆದ್ರೆ ಇನ್ನು ಕೆಲವರು ಸಿಕ್ಕಿಲ್ಲ, ಇನ್ನೊಬ್ಬರು ಕೆಲವರು ಸಿಕ್ಕಿದ್ದಾರೆ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇದ್ದಾವೆ. ಯಾಕೆ ಈ ದುಡುಕಿಯ ನಿರ್ಧಾರ ಕೈಗೊಂಡು ಈ ರೀತಿಯಾಗಿ ಮೈಲಾರಿ ತನ್ನದೇ ಆದಂತ ರೀತಿಯಲ್ಲಿ ದುರ್ವರ್ತನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಅವತ್ತ ಒಂದು ಕೆಳಗಾಲ ಶುರುವಾಗಿದೆ ಅಂತಲೇ ಅರ್ಥ ಆಯ್ತು. ಯಾಕಂದ್ರೆ ಖುದ್ದಾಗಿ ಆ ಮಹಿಳೆ ಹೇಳಿರುವಂತಹ ವಿಡಿಯೋನು ಕೂಡ ನಾವಿಲ್ಲಿ ಅಪ್ಲೋಡ್ ಮಾಡ್ತೀವಿ. ಜೊತೆಗೆ ಅವಳು ಹೇಳಿರ್ತಕ್ಕಂಥ ಆಧಾರದ ಮೇಲೆ ಪೊಲೀಸ್ ಇಲಾಖೆ ಸುಮೋಟೋ ಕೇಸ್ ಅನ್ನು ದಾಖಲು ಮಾಡಿಕೊಂಡು ಅವನ ಮೇಲೆ, ಮ್ಯೂಸಿಕ್ ಮೈಲಾರಿ ಮೇಲೆ ಮತ್ತು ಆ ತಂಡದವರ ಮೇಲೆ ಅಟ್ರಾಸಿಟಿ ಕೇಸ್ ಅನ್ನ ದಾಖಲು ಮಾಡಬೇಕೆನ್ನೋದು ಅನೇಕ ದಲಿತ ಮುಖಂಡರ ವಾದವಾಗಿದೆ. ಅವರ ಹೇಳಿಕೆ ಕೂಡ ನಿಮಗೆ ನಾವು ಕೊಡ್ತೀವಿ ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಬನ್ನಿ ಹಾಗಾದ್ರೆ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ಗಮನ ಹರಿಸೋಣ. ಈಗಿಂದ ಅಲ್ರಿ, ಇದು ರೇಪ್ ಆಗಿದ್ರಿ 2ನೇ ದಿವಸದ ವಿಡಿಯೋ ಇದೆ. ಈಗಿಂದ ಅಲ್ರಿ, ಇದು ರೇಪ್ ಆಗಿದ್ರಿ 2ನೇ ದಿವಸದ ವಿಡಿಯೋ ಇದೆ. ಈಗಿಂದ ಅಲ್ರಿ, ಇದು ರೇಪ್ ಆಗಿದ್ರಿ 2ನೇ ದಿವಸದ ವಿಡಿಯೋ ಇದೆ. ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಕ್ ಹೋಗ್ತಾನೆ ಅಂತಂದ್ರಿ ಬೆಂಕಿಲತಾ ಡಾನ್ಸರ್, ರುಕು ಸಿಂಗರ್ ರೀ ಮತ್ತೆ DJ ಮಾಂತೇಶ್ ಗೋಕಾಕ್ ಅವರು ಬಂದ್ ಹೊಡೆದಿದ್ದು ವಿಡಿಯೋ ಮಾಡಿದ್ರಿ. ಅದ ಈಗ ಕೆಲವೊಂದ್ ಮಂದಿ ಎಡಿಟ್ ಮಾಡಿ ಇದು ಹಾಕತ್ತಾರ್ರಿ ಇನ್ಸ್ಟಾಗ್ರಾಮ್ ಒಳಗ. ಅದ್ ಯಾರ್ಯಾರು ಹಾಕತ್ತಾರ ನಾಡ್ರಿ, ನಾ ಸೈಬರ್ ಕ್ರೈಮ್ ರೀ
ಕಂಪ್ಲೇಂಟ್ ಮಾಡಾಕಿದೇನ್ರಿ. ಮತ್ ನಾನು ಒಂದು ದಲಿತ ಹುಡುಗಿ, ನನಗೊಂದ್ ನ್ಯಾಯ ಬೇಕಂತ ಇತ್ತೀಚೆಗೆ ಈಗ ಇಲ್ಲಿ ಬಂದಿದ್ದೇನ್ರಿ. ಮತ್ ನಾನು ಒಂದು ದಲಿತ ಹುಡುಗಿ, ನನಗೊಂದ್ ನ್ಯಾಯ ಬೇಕಂತ ಇತ್ತೀಚೆಗೆ ಈಗ ಇಲ್ಲಿ ಬಂದಿದ್ದೇನ್ರಿ. ಮತ್ ನಾನು ಒಂದು ದಲಿತ ಹುಡುಗಿ, ನನಗೊಂದ್ ನ್ಯಾಯ ಬೇಕಂತ ಇತ್ತೀಚೆಗೆ ಈಗ ಇಲ್ಲಿ ಬಂದಿದ್ದೇನ್ರಿ. ಮತ್ ನಾನು ಒಂದು ದಲಿತ ಹುಡುಗಿ, ನನಗೊಂದ್ ನ್ಯಾಯ ಬೇಕಂತ ಇತ್ತೀಚೆಗೆ ಈಗ ಇಲ್ಲಿ ಬಂದಿದ್ದೇನ್ರಿ. ನನಗೆ ಇದು ವಿಡಿಯೋ ಈಗಿನಂತೂ ಯಾರು ತಿಳ್ಕೊಕ್ ಹೋಗ್ಬೇಡ್ರಿ. ಮತ್ ಪ್ಲೀಸ್ ನನಗೂ ಎಲ್ಲ ಸಪೋರ್ಟ್ ಮಾಡ್ರಿ, ಮತ್ ನನಗ ನ್ಯಾಯ ಕೊಡಿಸ್ರಿ. ಇದೆಷ್ಟ ಬಂಧುಗಳೇ, ನೋಡಿದ್ರಲ್ಲ ಆ ಹುಡುಗಿ ಹೇಳಿರುವಂತಹ ಮಾತು ಕೂಡ ನಿಮ್ಮ ಮುಂದೆ ನಾವು ತೋರಿಸಿದೀವಿ. ಅದಾದ ನಂತರದಲ್ಲಿ ಆ ಹುಡುಗಿ, ಆ ಹೆಣ್ಣು ಮಗಳು ಯಾವ ಜಾತಿಯೊಳಾದರೂ ಪರವಾಗಿಲ್ಲ, ಅವಳು ಲಿಂಗಾಯತ ಧರ್ಮದೊಳಗಿದ್ರೂ ಪರವಾಗಿಲ್ಲ, ಮುಸ್ಲಿಂ ಧರ್ಮದೊಳಗಿದ್ರೂ ಪರವಾಗಿಲ್ಲ, ಬೇರೆ ಬೇರೆ ಜಾತಿಯವರಾಗಿದ್ರೂ ಪರವಾಗಿಲ್ಲ, ದಲಿತ ಸಮಾಜದ ಮಹಿಳೆಯರು ಕೂಡ ಪರವಾಗಿಲ್ಲ. ಆದರೆ ಮೈಲಾರಿ ಮಾಡಿರ್ತಕ್ಕಂಥ ಘನಾಧಾರಿ ಕೆಲಸದ ಬಗ್ಗೆ ನಾವೊಂದಿಷ್ಟು ಆಲೋಚನೆ ಮಾಡಬೇಕಾಗಿದೆ. ಮ್ಯೂಸಿಕ್ ಮೈಲಾರಿ ಒಂದು ಲಾಡ್ಜಿಗೆ ಆ ಹುಡುಗಿಯನ್ನ ಕರ್ಕೊಂಡು ಹೋಗಿ ಅಲ್ಲಿ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ ಅಂತಕ್ಕಂಥ ಮಾತನ್ನ ಆ ಹುಡುಗಿ ಸ್ವತಃ ಬಾಯಲ್ಲಿ ಹೇಳಿದನ್ನ ನೀವು ಕೇಳಿದಿರಿ. ಆದರೆ ಇವತ್ತಿನವರೆಗೂ ಕೂಡ ಆ ಹುಡುಗಿಯ ಸ್ಟೇಟ್ಮೆಂಟ್ ಒಂದೇ ಬಂದಿದ್ರೆ ಸಾಕು, ಮೈಲಾರಿ ಜೈಲಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲ ಹೇಳ್ತಾ ಇದೀವಲ್ಲ, ನಾವ್ಯಾರು ಹೇಳಿದ್ರು ಕೂಡ ಅದು ಸುಳ್ಳಾಗುತ್ತೆ, ನಾವೇನು ಹೇಳಿದ್ರು ಕೂಡ ಅದು ಸುಳ್ಳಾಗುತ್ತೆ. ಯಾರು ಮೈಲಾರಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರಂತಹ ಮಹಿಳೆ ಯಾರೇ ಆಗಿರ್ಲಿ, ಯಾವ ಜಾತಿಯವರೇ ಆಗಿರ್ಲಿ, ಅವಳು ಸ್ಟೇಟ್ಮೆಂಟ್ ಒಂದು ಮಾತ್ರ ಇದ್ರೆ ಸಾಕು, ಫೋಸ್ಕೋ ಕಾಯ್ದೆ ಫಿಕ್ಸ್ ಆಗೋದಂತೂ ಗ್ಯಾರಂಟಿ. ಯಾಕಂದ್ರೆ ಈ ಫೋಸ್ಕೋ ಕಾಯ್ದೆನ ಕೇವಲ 6 ವರ್ಷನೋ 3 ವರ್ಷನೋ ಮತ್ತೊಂದೋ ಮಗದೊಂದೋ ಅಂತ ಅಲ್ಲ, ಇದು ಸುಮಾರು 20 ವರ್ಷದ ಮೇಲ್ಪಟ್ಟೆ ಸಜೆ ಆಗ್ಲಿಕ್ಕೆ ಸಾಧ್ಯವಾಗ್ತಕ್ಕಂಥ ಮಾತಿದೆ. ಇದು ನಾವ್ಯಾರು ಹೇಳ್ತಕ್ಕಂಥ ಮಾತಲ್ಲ. ಫೋಸ್ಕೋ ಕಾಯ್ದೆಯಲ್ಲಿ ಹೇಳಿರುವಂತಹ ಸ್ಟೇಟ್ಮೆಂಟ್ ಅನ್ನಿದೆಯಲ್ಲ, ಆ ಮಹಿಳೆ ಕೊಟ್ಟಿರುವಂತಹ ದೂರು, ಮಹಿಳೆ ಒಬ್ಬಳು ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರೆ ಸಾಕು, ಯಾವ ಸಂಘಟನೆಯವರು ಬೇಕಾಗಿಲ್ಲ, ಯಾವ ಸಂಸ್ಥೆಯವರು ಬೇಕಾಗಿಲ್ಲ, ಯಾರು ಕೂಡ ಅದರ ಬಗ್ಗೆ ನಾವು ತಲೆ ಕಟ್ಸ್ಕೊಳ್ಳೋರು ಅಲ್ವೇ ಅಲ್ಲ. ಆದರೆ ಆ ಮಹಿಳೆಯನ್ನ ಯಾವ ರೀತಿಯಾಗಿ ನೋವು ಪಟ್ಟಿದ್ದಾಳೆ, ಯಾವ ರೀತಿಯಾಗಿ ತೊಂದರೆಗೀಡಾಗಿದ್ದಾಳೆ ಎಂಬುದು ಕೂಡ ಅವಳು ಹೇಳ್ಕೊಂಡಿದ್ದಾಳೆ. ಅದಕ್ಕೆ ಕೆಲ ಸಂಘಟನೆ ಮುಖಂಡರು ಕೂಡ ತಮ್ಮ ಧ್ವನಿಯನ್ನು ಗೂಡಿಸಿದ್ದಾರೆ. ಈಗ ಈ ಮೈಲಾರಿ ಮಾಡಿರ್ತಕ್ಕಂಥ ಈ ಘನಾಧಾರಿ ಕೆಲಸ ಎಲ್ಲ ಒಂದ್ ಕಡೆಯಿಂದ ಯಾವುದೋ ಹೆಣ್ಣು ಮಗಳು ಅಂತ ಹೇಳಿ ನಾವು ಅನ್ಕೊಳ್ತಾ ಇದೀವಿ. ಆದ್ರೆ ಹೆಣ್ಣು ಮಗಳೇ, ಯಾವುದೇ ಸಮಾಜ ಹೆಣ್ಣು ಮಗಳಾಗಿರ್ಲಿ, ಅವಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ನಾವು ಮಾಡಲೇಬೇಕು. ಅದರ ಜೊತೆಯಾಗಿ ಸ್ಪೆಷಲ್ ಆಗಿ ಅದು ದಲಿತ ಸಮುದಾಯಕ್ಕೆ ಸೇರುವಂತಹ ಮಹಿಳೆ ಆಗಿದ್ರೆ ಅದಕ್ಕೆ ಮತ್ತೊಂದು ಆಡ್ ಆಗ್ತಕ್ಕಂಥದ್ದು ಅಟ್ರಾಸಿಟಿ ಕೇಸ್. ಯಾಕೆ ಅದನ್ನ ಹೊರಗಾಗ್ತಾ ಇಲ್ಲ, ಅಟ್ರಾಸಿಟಿ ಕೇಸ್ ಯಾಕೆ ಅವ್ರ ಮೇಲೆ ಬೀಳ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಆ ಹುಡುಗಿನೇ ನೇರವಾಗಿ ಹೇಳ್ಕೊಳ್ತಾ ಇದ್ದಾಳೆ, ನಾನು ಒಬ್ಬ ದಲಿತ ಮಹಿಳೆ, ನನ್ನ ಮೇಲೆ ಈ ರೀತಿ ಅತ್ಯಾಚಾರ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ, ತೊಂದರೆ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಮೈಲಾರಿ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಆ ಸ್ಟೇಟ್ಮೆಂಟ್ ಪ್ರಕಾರ ಯಾಕೆ ಇನ್ನು ಅಟ್ರಾಸಿಟಿ ಕೇಸನ್ನ FIR ಆಗಿಲ್ಲ ಅಂತಕ್ಕಂಥ ಪ್ರಶ್ನೆ ದಲಿತ ಮುಖಂಡರು ಯೋಚನೆ ಮಾಡಬೇಕಾಗಿದೆ. ಬಂಧುಗಳೇ, ಯಾರೆಲ್ಲ ಈ ಸುದ್ದಿ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದಿದ್ರೆ ಬರೆದು ತಿಳಿಸಿ. ಅಲ್ಲಿವರೆಗೂ ನಮಸ್ತೆ. ಕೆಳವರ್ಗದವ್ರು ಇರ್ಬೇಕು, ಯಾವುದೇ ಪ್ರವರ್ಗದವರು ಇದ್ದಿರಬಹುದು, ಆದ್ರೆ ಇಲ್ಲಿ ನಡೆಯುವಂತ ಏನು ಷಡ್ಯಂತ್ರ ಏನದ, ಮಹಿಳೆಯರ ಮೇಲೆ ಅತ್ಯಾಚಾರ ಹೋಗುವಂತ ಕುತಂತ್ರ ಏನಿದೆ, ಹಂತ ಹಂತವಾಗಿ ಏನು ಈ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತದೆ, ಇದು ಆಗಬಾರ್ದು ಅನ್ನೋಂಥದ್ದು ಇವತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡಬೇಕಾದಂಥ ಸಂದರ್ಭದ. ಅದಕ್ಕೆ ಇವತ್ತು ಈ ಬಾಲಕಿಗೆ ಸೂಕ್ತವಾದಂಥ ನ್ಯಾಯ ಸಿಗಬೇಕು, ಆ ಆರೋಪಿಗಳಿಗೆ ಉಗ್ರವಾದಂಥ ಶಿಕ್ಷೆ ವಿಧಿಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹವಾದ. ನನ್ನ ಹೆಸರು ಭೀಮರಾವ್ ಲಾಲಪ್ಪ ಗೌಡ್, ದಲಿತ ಮುಖಂಡ.